ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಸ್ತ್ರೀಯರಲ್ಲಿ ಪುರುಷನನ್ನು ವಶೀಕರಿಸುವ ಶಕ್ತಿಯು ಬ್ರಹ್ಮನಿಂದಲೇ ಕಲ್ಪಿತವಾದುದೆಂದು, ಅದನ್ನು ರಕ್ಷಿಸಿಕೊಳ್ಳುವುದು ದುಷ್ಕರವೆಂಬುದನ್ನು ನಿರೂಪಿಸಲು ಭೀಷ್ಮನು ವಿಪುಲೋಪಾಖ್ಯಾನವನ್ನು ಹೇಳಿದುದು. ವಿಪುಲನು ತನ್ನ ಗುರುವಿನಿಂದ ನಿಯಮಿಸಲ್ಪಟ್ಟು ಯೋಗ ಬಲದಿಂದ ಗುರುಪತ್ನಿಯ ಶರೀರದಲ್ಲಿ ಪ್ರವೇಶಿಸಿ ಅಲ್ಲಿ ಕಾವಲಿದ್ದುದು ಎಂಬ 75ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿಯೇ ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಸ್ತ್ರೀಯರನ್ನು ಧರ್ಮರಥರೆಂದು ಹೇಳುವರಲ್ಲವೇ, ಸ್ತ್ರೀಯರನ್ನು ಆದರಿಸಿದರೂ ನಿರಾಕರಿಸಿದರೂ ಅವರ ಮನಸ್ಸು ಬೇರೆ ಗಂಡಸರ ಕಡೆಗೆ ತಿರುಗುವುದೆಂದು ಹೇಳಿದೆಯಲ್ಲವೇ? ಹೀಗಿರುವಾಗ ಅಂತಹ ಹೆಂಗಸರನ್ನು ಪತಿಯಾದವನು ರಕ್ಷಿಸಿಕೊಳ್ಳುವುದು ಹೇಗೆ? ನನ್ನ ಸಂಶಯವನ್ನು ನೀಗಿಸಬೇಕು. ರಕ್ಷಿಸುವುದಕ್ಕೆ ಸಾಧ್ಯವೇ? ಯಾರಾದರೂ ಹಿಂದೆ ಮಾಡಿರುವರೇ, ಮುಂದೆ ಮಾಡಬಲ್ಲರೇ ಎಂದು ಕೇಳಿದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಸ್ತ್ರೀಯರ ವಿಷಯದಲ್ಲಿ ನೀನು ಕೇಳಿದ ಪ್ರಶ್ನೆಯು ಸಹಜವೇ. ಇದಕ್ಕೆ ನಿದರ್ಶನವಾಗಿ ನಿನಗೆ ಒಂದು ಇತಿಹಾಸವನ್ನು ಹೇಳುವೆನು. ಪೂರ್ವದಲ್ಲಿ ವಿಪುಲನೆಂಬುವನು ತನ್ನ ಗುರುಪತ್ನಿಯನ್ನು ರಕ್ಷಿಸಿದ ರೀತಿಯನ್ನು, ಬ್ರಹ್ಮನು ಸ್ತ್ರೀಯರನ್ನು ಏತಕ್ಕಾಗಿ ಹೇಗೆ ಸೃಷ್ಟಿಸಿದನು ಎಂಬುದನ್ನು ತಿಳಿಸುವೆನು ಕೇಳು. ಧರ್ಮಪುತ್ರ, ಸ್ತ್ರೀಯರಿಗಿಂತಲೂ ಪಾಪ ಪ್ರಚುರವಾದ ವಸ್ತುವು ಲೋಕದಲ್ಲಿ ಇಲ್ಲ. ಸ್ತ್ರೀಯರನ್ನು ಉರಿಯುವ ಬೆಂಕಿಯೆಂದು, ಮಯನ ಮಾಯಾಸ್ವರೂಪಿಗಳೆಂದು ತಿಳಿ. ಕತ್ತಿಯ ಅಲಗು, ವಿಷವು, ಸರ್ಪವು, ಮೃತ್ಯುವು ಒಂದು ಪಾಲಾದರೆ ಸ್ತ್ರೀಯರೇ ಅವೆಲ್ಲಕ್ಕೂ ಸಮಾನವಾದ ಬೇರೊಂದು ಪಾಲೆಂದು ತಿಳಿ. ಯುಧಿಷ್ಠಿರ, ಸ್ತ್ರೀ ಜನ್ಮವೆಲ್ಲ ಧರ್ಮಿಷ್ಠವೆಂದೇ ನಾವು ಕೇಳಿರುವೆವು. ಅದರಿಂದ ಅವರು ಮೊದಲು ತಾವಾಗಿಯೇ ದೇವತ್ವವನ್ನೂ ಹೊಂದಿದರು. ಇದರಿಂದ ದೇವತೆಗಳಿಗೆ ಭೀತಿ ಹುಟ್ಟಿತು. ದೇವತೆಗಳು ಒಡನೆಯೇ ಬ್ರಹ್ಮದೇವನಲ್ಲಿಗೆ ಹೋಗಿ ತಲೆಯನ್ನು ತಗ್ಗಿಸಿ ಸುಮ್ಮನೆ ನಿಂತಿದ್ದರು. ಇವರ ಅಭಿಪ್ರಾಯವನ್ನು ಬ್ರಹ್ಮದೇವನು ತಾನಾಗಿ ತಿಳಿದುಕೊಂಡು ಲೋಕದಲ್ಲಿ ಮನುಷ್ಯರನ್ನು ಮರಳುಗೊಳಿಸತಕ್ಕ ಸ್ತ್ರೀರೂಪದಿಂದ ಶೂನ್ಯ ದೇವತೆಗಳನ್ನು ಸೃಷ್ಟಿಸಿದನು. ಯುಧಿಷ್ಠಿರ, ಸೃಷ್ಟಿಯ ಆರಂಭದಲ್ಲಿ ಸ್ತ್ರೀಯರೆಲ್ಲರೂ ಸಚ್ಚರಿತ್ರವುಳ್ಳವರಾಗಿಯೇ ಇದ್ದರು. ಬ್ರಹ್ಮದೇವನ ಈ ಸೃಷ್ಟಿಯಿಂದಲೇ ಅಸತಿಯರೆಂಬ ಶೂನ್ಯ ದೇವತೆಗಳು ಉತ್ಪನ್ನವಾದವು. ಆ ಸ್ತ್ರೀಯರಿಗೆ ಬ್ರಹ್ಮನು ಬೇಕಾದ ಕಾಮ ಸುಖಗಳನ್ನೆಲ್ಲ ಕೊಟ್ಟನು. ಕಾಮಾತುರವಳ್ಳ ಆ ಸ್ತ್ರೀಯರು ಯಾವಾಗಲೂ ಪುರುಷರ ಮನಸ್ಸನ್ನು ಕೆಡಿಸಿ ಆಕರ್ಷಿಸತೊಡಗಿದರು. ಬ್ರಹ್ಮನು ಆ ಕಾಮಕ್ಕೆ ಕೋಪವನ್ನು ಸಹಾಯವನ್ನಾಗಿ ಸೃಷ್ಟಿಸಿದನು. ಅದರ ಮೇಲೆ ಜನರಲ್ಲಿ ಕಾಮ ಕ್ರೋಧಗಳೆರಡು ಜೊತೆಯಾಗಿ ಅವರ ಮನಸ್ಸನ್ನು ಕೆಡಿಸಲಾರಂಭಿಸಿದವು. ಬ್ರಾಹ್ಮಣರಾಗಿರಲಿ, ಗುರುಗಳಾಗಿರಲಿ, ಮಹಾಗುರುಗಳಾಗಿರಲಿ, ರಾಜನೇ ಮೊದಲಾದವರಾಗಿರಲಿ, ಕ್ಷಣಿಕವಾದ ಸ್ತ್ರೀ ಸಂಘವನ್ನು ಕುರಿತು ಉಂಟಾಗತಕ್ಕ ಕಾಮತಾಪವು ಎಡೆಬಿಡದೆ ಅವರನ್ನು ಬಾಧಿಸುತ್ತಿರುವುದು. ಆದರೆ ಮನಸ್ಸಿನಲ್ಲಿ ಸ್ತ್ರೀಯರ ಆಶೆಯನ್ನು ಬಿಟ್ಟು ಯಾವಾಗಲೂ ಬ್ರಹ್ಮಚರ್ಯ ವ್ರತದಿಂದ ಶುದ್ಧ ಮನಸ್ಸುಳ್ಳವರಿಗೂ, ತಪಸ್ಸು, ಇಂದ್ರಿಯ ನಿಗ್ರಹ, ದೇವತಾರ್ಚನೆ, ದೇವಧ್ಯಾನ ಮುಂತಾದವುಗಳಲ್ಲಿ ಅಕ್ಕರೆಯುಳ್ಳವರಿಗೂ ಮನಸ್ಸಿನ ಶುದ್ಧಿಯು ಕೆಡದಿರುವುದು. ಸ್ತ್ರೀಯರಿಗೆ ಯಾವ ಕರ್ಮಗಳೂ ಇಲ್ಲವೆಂದು ಶಾಸ್ತ್ರ ಸಿದ್ಧವು. ಸ್ತ್ರೀಯರು ಇಂದ್ರಿಯ ಬಲವಿಲ್ಲದವರು, ಶಾಸ್ತ್ರವನ್ನು ಅರಿಯದವರು. ಸ್ತ್ರೀಯರು ಯಾವಾಗಲೂ ಅನೃತವಾದಿಗಳೆಂದು ಶಾಸ್ತ್ರಗಳು ನಿರೂಪಿಸುವವು. ಸ್ತ್ರೀಯರಿಗೆ ಬ್ರಹ್ಮನು ಉಡಿಗೆ, ತೊಡಿಗೆ, ಹಾಸಿಗೆ, ಪಾನ, ಭೋಜನ, ಅಯೋಗ್ಯತೆ, ದುರ್ವಾಕ್ಕು, ಕೆಟ್ಟ ಮನಸ್ಸು, ಭೋಗ ಪ್ರೀತಿ ಇವಿಷ್ಟನ್ನೇ ಕೊಟ್ಟಿರುವನು. ಅವರನ್ನು ಪರಪುರುಷರಿಂದ ರಕ್ಷಿಸಿಕೊಳ್ಳುವುದು ಹೇಗೂ ಸಾಧ್ಯವಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಅದು ಶಕ್ಯವಲ್ಲವೆಂದೇ ಹೇಳಬಹುದು. ಇನ್ನು ಈ ಲೋಕದಲ್ಲಿರುವ ಸಾಮಾನ್ಯ ಮನುಷ್ಯರ ಪಾಡೇನು? ಬಾಯಿಂದ ಹೆದರಿಸುವುದು, ಹೊಡೆಯುವುದು, ಬಡಿಯುವುದು, ನಾನಾ ವಿಧ ಕ್ಲೇಶಗಳನ್ನು ಉಂಟು ಮಾಡುವುದು, ಈ ಯಾವ ಉಪಾಯದಿಂದಲೂ ಅವರನ್ನು ರಕ್ಷಿಸಿಕೊಳ್ಳುವುದು ಸಾಧ್ಯವಲ್ಲ. ಅವರು ಯಾರಿಗೂ ಕಟ್ಟುಪಡತಕ್ಕವರಲ್ಲ. ಯುಧಿಷ್ಠಿರ, ಇದೇ ವಿಷಯದಲ್ಲಿ ಹಿಂದೆ ನಾನೊಂದು ಕಥೆಯನ್ನು ಕೇಳಿರುವೆನು. ವಿಪುಲನೆಂಬ ಮುನಿಕುಮಾರನು ತನ್ನ ಗುರುಪತ್ನಿಯ ಮೇಲೆ ಕಾವಲಿದ್ದು ಅವಳನ್ನು ರಕ್ಷಿಸಿದ ಕಥೆಯೊಂದುಂಟು. ಅದನ್ನು ಹೇಳುವೆನು ಕೇಳು. ಹಿಂದೆ ಮಹಾತ್ಮನಾದ ದೇವಶರ್ಮನೆಂಬ ಋಷಿ ಇದ್ದನು. ಅವನ ಭಾರಿಗೆ ರುಚಿ ಎಂದು ಹೆಸರು. ಅವಳು ಎಣೆಗಿಲ್ಲದ ರೂಪಾತಿಶಯದಿಂದ ಶೋಭಿಸುತ್ತಿದ್ದಳು. ದೇವದಾನವ ಗಂಧರ್ವರು ಅವಳ ರೂಪಕ್ಕೆ ಮರುಳಾಗಿದ್ದರು. ಅದರಲ್ಲಿಯೂ ವಿಶೇಷವಾಗಿ ಇಂದ್ರನು ಅವಳ ಮೇಲೆ ಕಣ್ಣಿಟ್ಟಿದ್ದನು. ಅವಳ ಪತಿಯಾದ ದೇವಶರ್ಮನು ಸ್ತ್ರೀಯರ ನಡತೆಯಂತಹುದು ಎಂಬುದನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಲೋಕಮೋಹನ ರೂಪವುಳ್ಳ ತನ್ನ ಪತ್ನಿಯನ್ನು ಪರಪುರುಷರಿಂದ ರಕ್ಷಿಸಲು ಬಹಳ ಎಚ್ಚರ ತೆಗೆದುಕೊಳ್ಳುತ್ತಿದ್ದನು. ತನ್ನ ಶಕ್ತಿಗೂ ಉತ್ಸಾಹಕ್ಕೂ ತಕ್ಕಂತೆ ಅವಳನ್ನು ಆದರಿಸುತ್ತಿದ್ದನು. ಇಂದ್ರನು ಪರಸ್ತ್ರೀ ಕಾಮುಕನೆಂಬುದನ್ನು, ಅವನು ತನ್ನ ಪತ್ನಿಯ ಮೇಲೆ ಕಣ್ಣಿಟ್ಟಿರುವುದನ್ನು ಅವನು ತಿಳಿದಿದ್ದನು.
ಹೀಗಿರುವಾಗ ಆ ದೇವಶರ್ಮನಿಗೆ ಒಂದು ಯಜ್ಞವನ್ನು ನಡೆಸಬೇಕಾದ ಸಂಭವವು ಒದಗಿತು. ತಾನು ಯಜ್ಞಕ್ಕೆ ಹೋದಾಗ ತನ್ನ ಪತ್ನಿಯನ್ನು ರಕ್ಷಿಸಿಕೊಳ್ಳುವ ಉಪಾಯವೇನೆಂದು ಮನಸ್ಸಿನಲ್ಲಿಯೇ ಚಿಂತಿಸುತ್ತಿದ್ದನು. ಕೊನೆಗೆ ಅವನಿಗೆ ಒಂದು ಉಪಾಯವು ತೋರಿತು. ಅವನಿಗೆ ವಿಪುಲನೆಂಬ ಪ್ರಿಯ ಶಿಷ್ಯನೊಬ್ಬನಿದ್ದನು. ಅವನಲ್ಲಿ ಆ ಗುರುವಿಗೆ ಪೂರ್ಣವಾದ ನಂಬಿಕೆ ಇದ್ದಿತು. ಅವನು ಆ ಶಿಷ್ಯನನ್ನು ಕರೆದು, ಓ ವಿಪುಲ, ನಾನು ಯಜ್ಞವನ್ನು ಮಾಡಿಸುವುದಕ್ಕಾಗಿ ಹೋಗಬೇಕು. ನಾನು ಬರುವವರೆಗೆ ನನ್ನ ಪತ್ನಿಯನ್ನು ನೀನು ಎಚ್ಚರದಿಂದ ನೋಡಿಕೊಳ್ಳುತ್ತಿರಬೇಕು. ಮುಖ್ಯವಾಗಿ ಇಂದ್ರನು ಇವಳ ಮೇಲೆ ಕಣ್ಣಿಟ್ಟಿರುವನು. ಅವನ ವಿಷಯದಲ್ಲಿ ನೀನು ಬಹಳ ಜಾಗರೂಕನಾಗಿರಬೇಕು. ಅವನು ಕಾಮರೂಪಿ, ತನ್ನ ಕಾರ್ಯ ಸಾಧನೆಗಾಗಿ ವಿವಿಧ ರೂಪಗಳನ್ನು ತಾಳಿ ಬರುವನು ಎಂದನು. ಆ ವಿಪುಲನೆಂಬ ಶಿಷ್ಯನಾದರೂ ವಿಶೇಷವಾದ ಗುರುಭಕ್ತಿಯುಳ್ಳವನು, ಮಹಾತಪಸ್ವಿ, ಜಿತೇಂದ್ರಿಯನು, ಸೂರ್ಯನಂತೆ ತೀವ್ರ ತೇಜಸ್ಸುಳ್ಳವನು, ಧರ್ಮಜ್ಞನು ಮತ್ತು ಸತ್ಯವಾದಿ. ಅವನು ಗುರುವಿನ ಆಜ್ಞೆಗೆ ಪ್ರತ್ಯುತ್ತರವನ್ನಾಡಲಾರದೆ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡನು. ಆದರೆ ಗುರುವು ಮನೆಯನ್ನು ಬಿಟ್ಟು ಹೊರಡುವಾಗ ಅವನನ್ನು ಕುರಿತು, ಗುರುವರ್ಯ, ಇಂದ್ರನು ಯಾವ ರೂಪಗಳನ್ನು ತಾಳಿ ಹೇಗೆ ಬರುವನು? ಆ ಇಂದ್ರನ ಶರೀರ ಲಕ್ಷಣಗಳಾವವು? ಅವನ ತೇಜಸ್ಸು ಎಂಥದು? ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು. ಆಗ ಗುರುವು ವಿಪುಲನಿಗೆ ಇಂದ್ರನ ಮಾಯೆಗಳನ್ನು ವಿವರಿಸುತ್ತಾ, ಕುಮಾರ, ಆ ಇಂದ್ರನು ಬಹು ಮಾಯೆಗಳನ್ನು ಬಲ್ಲವನು. ಸಮಯಕ್ಕೆ ತಕ್ಕಂತೆ ಕ್ಷಣ ಕ್ಷಣಕ್ಕೂ ತನ್ನ ರೂಪವನ್ನು ಮಾರಿಸಿಕೊಳ್ಳುವನು. ಒಮ್ಮೆ ಕಿರೀಟ ಕುಂಡಲಗಳನ್ನು ಧರಿಸಿ ವಜ್ರಧಾರಿಯಾಗಿ ಬರುವನು, ಇನ್ನೊಮ್ಮೆ ಧನುಸ್ಸನ್ನು ಹಿಡಿದು ನಿಲ್ಲುವನು. ಉತ್ತರ ಕ್ಷಣದಲ್ಲಿಯೇ ಅಸಖ್ಯವಾದ ಚಂಡಾಲ ರೂಪದಿಂದ ತೋರುವನು. ಇನ್ನೊಮ್ಮೆ ಜಡೆ ನಾರುಮಡಿಗಳನ್ನು ಧರಿಸಿ ಶಿಖೆಯನ್ನಿಟ್ಟ ಋಷಿಯಂತೆ ತೋರುವನು. ಒಮ್ಮೆ ಉಬ್ಬಿದ ಮೈಯಿಂದ ಕಾಣುವನು, ಇನ್ನೊಮ್ಮೆ ಅತ್ಯಂತ ಕೃಶನಾಗಿ ತೋರುವನು. ಒಮ್ಮೆ ಬಿಳುಪಾಗಿಯೂ ಒಮ್ಮೆ ಶ್ಯಾಮಲವರ್ಣನಾಗಿಯೂ ಇನ್ನೊಮ್ಮೆ ಬರೀ ಕಪ್ಪು ಬಣ್ಣದಿಂದಲೂ ತೋರುವನು. ಒಮ್ಮೆ ರೂಪವಂತನಾಗಿಯೂ ಇನ್ನೊಮ್ಮೆ ಕುರೂಪಿಯಾಗಿಯೂ ಬರುವನು. ಒಮ್ಮೆ ತರುಣ ವಯಸ್ಕನಂತೆಯೂ ಇನ್ನೊಮ್ಮೆ ವೃದ್ಧನಂತೆಯೂ ತೋರುವನು. ಒಮ್ಮೆ ಪ್ರಾಜ್ಞನಂತೆಯೂ ಇನ್ನೊಮ್ಮೆ ಜಡನಂತೆಯೂ ಮೂಗನಂತೆಯೂ ಕಾಣಿಸುವನು. ಒಮ್ಮೆ ಗುಜ್ಜಾರಿಯಂತೆಯೂ ಇನ್ನೊಮ್ಮೆ ಉದ್ದವಾದ ಆಕಾರದಿಂದಲೂ ತೋರುವನು. ಹಾಗೆಯೇ ಆಗಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಯಾವುದಾದರೂ ಒಂದು ರೂಪದಿಂದ ತೋರುವನು ಮತ್ತು ಪ್ರತಿಲೋಮ ವಿಲೋಮ ಜಾತಿಗಳಲ್ಲಿ ಹುಟ್ಟಿದಂತೆಯೂ ಕಾಣಿಸುವನು. ಒಮ್ಮೊಮ್ಮೆ ಗಿಳಿ, ಕಾಗೆ, ಹುಲಿ, ಹಂಸ, ಕೋಗಿಲೆ ಮುಂತಾದ ಪಕ್ಷಿ ರೂಪಗಳಿಂದಲೂ, ಹುಲಿ, ಸಿಂಹ, ಆನೆ ಮೊದಲಾದ ಮೃಗರೂಪದಿಂದಲೂ ಬರುವನು. ದೈತ್ಯನಂತೆಯೂ ದೇವನಂತೆಯೂ ಭೂಲೋಕದ ರಾಜನಂತೆಯೂ ಕಾಣಿಸುವನು. ಒಮ್ಮೆ ಪುಷ್ಟಿಯಾಗಿ ತೋರುವನು, ಇನ್ನೊಮ್ಮೆ ವಾಯುವ್ಯಾಧಿಯಿಂದ ಉಡುಗಿದ ಮೈಯುಳ್ಳವನಂತೆ ಕಾಣಿಸುವನು. ವಿಕಾರ ರೂಪವುಳ್ಳ ಪಕ್ಷಿಯಂತೆಯೂ ಚತುಷ್ಪಾದಗಳಂತೆಯೂ ಸಣ್ಣ ಬಾಲಕನಂತೆಯೂ ನಾನಾ ರೂಪಗಳನ್ನು ತೋರಿಸುವನು. ಒಮ್ಮೆ ನೊಣದಂತೆಯೋ ಸೊಳ್ಳೆಯಂತೆಯೋ ಇರುವೆಯಂತೆಯೋ ಬರುವನು. ಓ ವಿಫುಲ, ಆ ಇಂದ್ರನು ಬರುವುದನ್ನು ಕಂಡುಹಿಡಿಯುವುದು ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಸಾಧ್ಯವಲ್ಲ. ಇದ್ದಕ್ಕಿದ್ದ ಹಾಗೆಯೇ ಅದೃಶ್ಯನಾಗುವನು. ಒಮ್ಮೊಮ್ಮೆ ಬರೀ ಗಾಳಿಯ ರೂಪದಿಂದ ಒಳಗೆ ಪ್ರವೇಶಿಸುವನು. ಆದುದರಿಂದ ಓ ಶಿಷ್ಯ, ನೀನು ಬಹಳ ಜಾಗರೂಕನಾಗಿದ್ದು ನನ್ನ ಪತ್ನಿಯನ್ನು ದೇವೇಂದ್ರನು ಎಂಜಲಿಸದಂತೆ ನೋಡಿಕೊಳ್ಳಬೇಕು. ಯಜ್ಞಕ್ಕಾಗಿ ಮಾಡಿದ ಹವಿಸ್ಸನ್ನು ನಾಯಿಯು ನೆಕ್ಕುವಂತೆ ದುರ್ಬುದ್ಧಿಯುಳ್ಳ ಇಂದ್ರನು ನನ್ನ ಪತ್ನಿಯ ಮೇಲೆ ಕೈಯಿಡದಂತೆ ಎಚ್ಚರದಿಂದಿರು ಎಂದು ಸಾರಿ ಸಾರಿ ಹೇಳಿ ದೇವಶರ್ಮನು ಯಜ್ಞಕ್ಕಾಗಿ ಹೊರಟು ಹೋದನು. ಗುರುವಿನ ಮಾತಿಗೆ ಬದ್ಧನಾದ ವಿಪುಲನು ಮನೆಯಲ್ಲಿ ಕಾವಲಾಗಿರುತ್ತಿದ್ದನು. ಆದರೆ ಅವನಿಗೆ ಒಂದು ಚಿಂತೆಯು ಹುಟ್ಟಿತು. ಆಹಾ, ಈಗ ನಾನು ಏನನ್ನು ಮಾಡಲಿ? ಇಂದ್ರನಾದರೂ ಮಹಾಬಲಾಢ್ಯನು, ಮಾಯೆಗಳನ್ನು ಬಲ್ಲವನು. ಆಶ್ರಮದ ಬಾಗಿಲನ್ನು ಭದ್ರಪಡಿಸಿಟ್ಟರೂ ಆ ಇಂದ್ರನನ್ನು ತಡೆಯುವುದು ಸಾಧ್ಯವಲ್ಲ. ಅವನು ಯಾವಾಗ ಯಾವ ರೂಪದಿಂದ ಬರುವನೋ ಅದನ್ನು ಕಂಡುಹಿಡಿಯುವುದು ಸಾಧ್ಯವಲ್ಲ. ಬರೀ ಗಾಳಿಯ ರೂಪದಿಂದಲೇ ಅವನು ನನ್ನ ಗುರುಪತ್ನಿಯನ್ನು ಕೆಡಿಸಿದರೂ ಕೆಡಿಸಬಹುದು. ಅದಕ್ಕಾಗಿ ಆ ಆಶ್ರಮದ ಮತ್ತು ಪರ್ಣಶಾಲೆಯ ಮೇಲೆ ಕಾವಲಿದ್ದು ಪ್ರಯೋಜನವೇನೂ ತೋರುವುದಿಲ್ಲ. ಬರೀ ಪೌರುಷದಿಂದ ಗುರುಪತ್ನಿಯನ್ನು ರಕ್ಷಿಸಿಕೊಳ್ಳುವುದು ಅಸಾಧ್ಯವು. ಆದುದರಿಂದ ನಾನು ನನ್ನ ಯೋಗ ಬಲವನ್ನು ಹಿಡಿದು ಆ ಗುರುಪತ್ನಿಯ ದೇಹದಲ್ಲಿಯೇ ಪ್ರವೇಶಿಸಿ ಕಾವಲಿದ್ದು ಇಂದ್ರನು ಅವಳನ್ನು ಮುಟ್ಟದಂತೆ ನೋಡಿಕೊಳ್ಳುವೆನು. ನನ್ನ ಒಂದೊಂದು ಅವಯವಗಳಿಂದಲೂ ಆ ಗುರುಪತ್ನಿಯ ಆಯಾ ಅವಯವಗಳಲ್ಲಿಯೇ ಪ್ರವೇಶಿಸಿ ಅವಳನ್ನು ರಕ್ಷಿಸುವೆನು. ಬೇರೆ ಉಪಾಯವಿಲ್ಲ. ಇಂದ್ರನೇನಾದರೂ ಅವಳನ್ನು ಎಂಜಳಿಸಿಬಿಟ್ಟ ಸಂಗತಿಯು ನನ್ನ ಗುರುವಿಗೆ ತಿಳಿದರೆ ನನ್ನ ಗುರುವು ತನ್ನ ದಿವ್ಯಜ್ಞಾನದಿಂದ ಅದನ್ನು ಕಂಡುಕೊಂಡು ನನ್ನನ್ನು ಶಪಿಸದೆ ಬಿಡನು. ಇಂದ್ರನು ಮಹಾ ಮಾಯಾವಿಯಾದುದರಿಂದ ಅವನಿಂದ ಈ ಗುರುಪತ್ನಿಯನ್ನು ರಕ್ಷಿಸಲು ಬೇರೆ ಮಾರ್ಗವಿಲ್ಲ. ಹೇಗಾದರೂ ಗುರುವಿನ ಆಜ್ಞೆಯನ್ನು ನಡೆಸಿಯೇ ತೀರಬೇಕು. ಈ ಕಾರ್ಯವನ್ನು ನಾನು ಸಾಧಿಸಿದರೆ ಅದು ಲೋಕಕ್ಕೆ ಒಂದು ಆಶ್ಚರ್ಯಕರವಾಗಿರಬಹುದು. ಇತರ ಸ್ತ್ರೀಯರನ್ನು ರಕ್ಷಿಸುವಂತೆ ಇಂದ್ರನಿಂದ ಇವಳನ್ನು ರಕ್ಷಿಸುವುದು ಸಾಧ್ಯವಲ್ಲ. ಆದರೆ
ಈ ಗುರುಪತ್ನಿಯ ದೇಹದಲ್ಲಿ ನಾನು ಅಡಗಿದ್ದರೂ ತಾವರೆ ಎಲೆಯ ಮೇಲಿನ ನೀರಿನಂತೆ ಗುರುಪತ್ನಿ ಸ್ಪರ್ಶದೋಷಕ್ಕೆ ಪಾತ್ರನಾಗದಂತೆಯೇ ಇರುವೆನು. ರಜೋರೂಪದಿಂದ ಅಂದರೆ ರಾಗಕ್ಕೆ ಕಾರಣವಾದ ಶರೀರದಿಂದ ಬಿಡಲ್ಪಟ್ಟ ನನಗೆ ಗುರುಪತ್ನಿಯ ಸ್ಪರ್ಶದಿಂದ ಉಂಟಾಗುವ ದೋಷವೂ ಬರುವುದಿಲ್ಲ. ಒಬ್ಬ ದಾರಿಗನು ಮಾರ್ಗಮಧ್ಯದಲ್ಲಿ ಶೂನ್ಯವಾದ ಒಂದು ಮಂಟಪದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಮುಂದೆ ಸಾಗುವಂತೆ ನಾನು ಆ ಗುರುಪತ್ನಿಯ ದೇಹದೊಳಗೆ ಸ್ವಲ್ಪ ಹೊತ್ತು ತಂಗಿದ್ದು ಬರುವೆನು. ಆ ವಿಧವಾಗಿ ಇವಳ ದೇಹದಲ್ಲಿ ನಾನು ಸೇರದೆ ತೀರದು. ಹೀಗೆಂದು ಆ ವಿಫಲನು ತನ್ನಲ್ಲಿಯೇ ಧರ್ಮಸೂಕ್ಷ್ಮವನ್ನು ಆಲೋಚಿಸಿ ತನ್ನ ಮತ್ತು ತನ್ನ ಗುರುವಿನ ತಪೋಮಹಿಮೆಯನ್ನು ಬೇರೆ ವಿಷಯಗಳನ್ನು ವಿಮರ್ಶಿಸಿ ಗುರುಪತ್ನಿಯ ರಕ್ಷಣೆಗಾಗಿ ಯೋಗದಿಂದ ಅವಳ ದೇಹದಲ್ಲಿ ಪ್ರವೇಶಿಸಲು ನಿರ್ಧರಿಸಿದನು. ಅವನು ಪರಕಾಯ ಪ್ರವೇಶ ಮಾಡಿದ ರೀತಿಯನ್ನು ತಿಳಿಸುವೆನು ಕೇಳು. ಮೊದಲು ಗುರುಪತ್ನಿಯ ಮುಂದೆ ಬಂದು ಕುಳಿತು ಅವಳ ಮನಸ್ಸಿಗೆ ವಿನೋದಕರವಾದ ಕಥೆಗಳಿಂದ ಅವಳ ಮನಸ್ಸನ್ನು ಮರಳು ಮಾಡಿದನು. ಆಮೇಲೆ ತನ್ನ ದೃಷ್ಟಿಗಳಿಂದ ಅವಳ ದೃಷ್ಟಿಗಳನ್ನು ಕಟ್ಟುವಂತೆ ನಟ್ಟ ಕಣ್ಣುಗಳಿಂದ ನೋಡಿದನು. ಆಮೇಲೆ ಆಕಾಶದಲ್ಲಿ ಗಾಳಿಯು ಹೇಗೋ ಹಾಗೆ ಅವಳ ದೇಹದಲ್ಲಿ ಪ್ರವೇಶಿಸಿದನು. ತನ್ನ ಬೇರೆ ಬೇರೆ ಅಂಗಗಳನ್ನು ಅವಳ ಅಂಗಗಳಲ್ಲಿಯೂ ಮುಖವನ್ನು ಅವಳ ಮುಖದಲ್ಲಿಯೂ ಸೇರಿಸಿ ಪ್ರತಿಬಿಂಬದಂತೆ ನಿಶ್ಚಲನಾಗಿದ್ದನು. ಇದೇನು ಆ ಗುರುಪತ್ನಿಗೆ ತಿಳಿಯಲಿಲ್ಲ. ದೇವಶರ್ಮನು ತನ್ನ ಯಜ್ಞವನ್ನು ಮುಗಿಸಿಕೊಂಡು ಬರುವವರೆಗೆ ವಿಪುಲನು ಇದೇ ವಿಧವಾಗಿ ಗುರುಪತ್ನಿಯ ದೇಹದಲ್ಲಿಯೇ ಅಡಗಿದ್ದು ಅವಳನ್ನು ರಕ್ಷಿಸುತ್ತಿದ್ದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 75ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.